ದಿವ್ಯ ನಿರ್ಲಕ್ಷ್ಯ ಮಾಡುವುದು, ಈ ಎಲ್ಲಾ ಮಾರ್ಗಗಳ ಮೂಲಕ ಒಬ್ಬ ವ್ಯಕ್ತಿಯ ಚಿಂತನೆಯನ್ನ ಏನ್ ಮಾಡ್ಬೋದು ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯ ಐತಿ. ಬಹುಶಃ ನನಗನ್ಸತಿ ಈ ಎಲ್ಲಾ ಮಾರ್ಗಗಳ ಮೂಲಕ ಕೂಡ ನಾವು ಇಲ್ಲಿ ತನಕ 70-75 ವರ್ಷ ತನಕ ಈ ತಪ್ಪುಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನೈತಿ, ಅಂಬೇಡ್ಕರ್ನ ಅತಿಯಾಗಿ ಪ್ರೀತಿಸುವಂಥವ್ರು ನಾವು ಎಲ್ಲರದೀವಿ, ವಿರೋಧಿಸುವಂಥ ಒಂದು ವ್ಯವಸ್ಥೆ ಐತಿ. ಎಲ್ಲರೂ ಕೂಡ ಮೊದಲ ಮುಕ್ತ ಮನಸ್ಸಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡ್ತಕ್ಕಂಥ ಅವಶ್ಯಕತೆ ಐತಿ. ಯಾಕೆ ಅಧ್ಯಯನ ಮಾಡ್ಬೇಕು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನಂದ್ರ, ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಅವ್ರು ಎಷ್ಟು ಓದಿದ್ರಂದ್ರ 40 ಡಿಗ್ರಿ 100 ಡಿಪ್ಲೊಮಾ ಡಿಗ್ರಿಗಳು. ನಿಮ್ಮ ಮಕ್ಕಳು ಇವಾಗ ಜಮಖಂಡಿ ಹೋಗ್ತಾ ಇರ್ತಾರೆ ಓದೋದಕ್ಕೆ, BA BCom BSc MA MCom MSc ಸರ್ PhD ಮಾಡಿದವ್ರು ಕೂತಾರೆ ಮೇಲೆ. 3-4 ಡಿಗ್ರಿ ಓದ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಸಿಗ್ತೀವಿ. ಆದ್ರೆ ಇಡೀ ಜಗತ್ತಿನೊಳಗಡೆ 40 ಡಿಗ್ರಿಗಳು 100 ಡಿಪ್ಲೊಮಾ ಡಿಗ್ರಿಗಳನ್ನು ಪಡೆಯತಕ್ಕಂಥ ಜಗತ್ತಿನ ಏಕೈಕ ವ್ಯಕ್ತಿ ಯಾರಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಏನಂದ್ರೆ, ಅವರು ಪಡೆದಷ್ಟು ಡಿಗ್ರಿಯನ್ನ ಇಡೀ ಜಗತ್ತಿನೊಳಗಡೆ ಇನ್ನೂ ತನಕ ಯಾರು ಪಡೆದಕ್ಕೆ ಸಾಧ್ಯವೇ ಆಗಿಲ್ಲ. ನೀವು ಅರ್ಥಶಾಸ್ತ್ರ ಓದ್ತಿದ್ರ, ನಿಮ್ಮ ಅರ್ಥಶಾಸ್ತ್ರ ಮೇಷ್ಟ್ರ ಕೇಳ್ರಿ ಒಂದ್ಸಲ ಹೋಗ್ರಿ. ಇಡೀ ಭಾರತ ದೇಶದೊಳಗಡೆ ಅರ್ಥಶಾಸ್ತ್ರದಲ್ಲಿ PhD ಮಾಡ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಮಾನವಿಕ ಶಾಸ್ತ್ರ, ಎಲ್ಲಾ ಶಾಸ್ತ್ರಗಳ ಬಗ್ಗೆ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಜಗತ್ತಿನ ಏಕೈಕ ನಾಯಕರು ಯಾರಾದ್ರೂ ಆಗಿದ್ರಂದ್ರ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತ್ರ. ಬೇರೆ ಯಾರು ಕೂಡ ಇದು ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ ಅಂದ್ರೆ, ಸಾವಿರಾರು ವರ್ಷಗಳ ಕಾಲ ನಿಮ್ಮನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿತ್ತು ಈ ವ್ಯವಸ್ಥೆ. ಸಾವಿರಾರು ವರ್ಷಗಳ ಕಾಲ ನಿಮಗೆ ಖಡ್ಗ ಹಿಡಿತಕ್ಕಂಥ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಿಮಗೆ ಖಡ್ಗ ಹಿಡಿತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಂತ ಈ ದೇಶದಿಂದ ಸ್ವತಂತ್ರ ಕಳ್ಕೊತಿರ್ಲಿಲ್ಲ. ಸಾವಿರಾರು ವರ್ಷಗಳಿಂದ ಖಡ್ಗ ಪಡಿತಕ್ಕಂಥ ಅಧಿಕಾರವನ್ನ ಯಾವ ಸಮುದಾಯ ಪಡೆದಿದ್ದಿಲ್ಲೋ, ಯಾವಾಗ ತಮ್ಮ ಕೈ ಒಳಗಡೆ ಖಡ್ಗ ಬಂತಲ್ಲ, ಕೋರೆಗಾಂವ್ ಅಂತಕ್ಕಂಥ ಒಂದು ವೀರ ಚರಿತ್ರೆಯನ್ನ ಈ ದೇಶ ಒಳಗಡೆ ಸೃಷ್ಟಿ ಮಾಡಿ ಹೋದವರು. ಒಂದ್ ಕಡೆ 28,000 ಜನ, ಒಂದ್ ಕಡೆ 500 ಜನ. ನಿಜವಾಗ್ಲೂ ಈಗಲೂ ನಮ್ಮ ಮೈ ಜೂಮ್ ಅಂತಿದ್ರಿ. 28,000 ಜನ ಪೇಶ್ವೆ ಮನಸ್ಥಿತಿಯವರನ್ನ, ಪೇಶ್ವೆಗಳನ್ನ ಕೇವಲ 500 ಜನ ಏನ್ ಮಾಡಿದ್ರಿ, 12 ತಾಸು ಒಳಗ್ರಿ ಖಡ್ಗ ಹಿಡಿದೇ ಇರ್ತಕ್ಕಂಥ ಜನರ ಕೈಯಾಗ ಖಡ್ಗ ಕೊಟ್ರೆ ಏನಾಕತ್ರಿ, ನಿಮ್ಮನ್ನು ಮುಗಿಸಾಕ ನಾವು ಭಾಳ ದಿವಸ ಬೇಕಾಗಿಲ್ರಿ, 12 ತಾಸು ಸಾಕು. 28,000 ಜನ ಬರ್ರಿ, ನಾವು 500 ಜನ ಬರ್ತೀವಿ ಅಂದಿರ್ತಕ್ಕಂಥ